ರೇವಣ್ಣ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಹೇಗೆ ಸಾಗ್ತಿದೆ ಸದ್ಯಕ್ಕೆ ಕೆಲಕಾಲ ಆದೇಶ ನೀಡೋದನ್ನು ಮುಂದೂಡಲಾಗಿದೆ ಅಂತ ಆದ್ರಿಂದ ವಿಚಾರಣೆಗೆ ಹಾಜರಾಗ್ತಾರ ಎಚ್ ರೇವಣ್ಣ ಸಂಜೆ 5:30ಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿರುವಂತ ಎಸ್ಐಟಿ ರೇವಣ್ಣ ವಿಚಾರಣೆಗೆ ಹಾಜರಾಗಲು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ ಜಾಮೀನು ಇಲ್ಲದೇ ಇದ್ರೆ ವಿಚಾರಣೆಗೆ ಹಾಜರಾದ್ರೆ ಬಂಧನ ಸಾಧ್ಯತೆ ಇದೆ ಜಾಮೀನು ಇಲ್ಲದೆ ಏನಾದರೂ ಬಂದ್ರೆ ಹೀಗಾಗಿ ಎಚ್ ರೇವಣ್ಣಗೆ ಈಗ ಡವಡವ ಶುರುವಾಗಿದೆ ಜಾಮೀನು ಸಿಕ್ಕರೆ ಓಕೆ ಅವ್ರ ವಿಚಾರಣೆಗೆ 5:30ಕ್ಕೆ ಹಾಜರಾಗಬಹುದು ಆದ್ರೆ ಒಂದು ವೇಳೆ ಜಾಮೀನು ಸಿಗದೆ ಹೋದ್ರೆ ಬಂಧಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿ ಆಗಿರ್ತಾರೆ ಆದ್ರೆ ಕೇವಲ ಅರ್ಧ ಗಂಟೆ ಮಾತ್ರ ಬಾಕಿ 5:30 ಕೋರ್ಟ್ ಕೂಡ ಅದರೊಳಗೆ ಆದೇಶವನ್ನ ಪ್ರಕಟ ಮಾಡುತ್ತಾ ಅನ್ನೋ ಕುತೂಹಲ ಕೂಡ ಇದೆ ಸೊ ರೇವಣ್ಣ ಅವರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಬೇಲ್ ಸಿಗುತ್ತಾ ಅಥವಾ ಅರೆಸ್ಟ್ ಆಗಬೇಕಾಗುತ್ತಾ ಅನ್ನೋದು ಒಂದು ವೇಳೆ ವಿಚಾರಣೆಗೆ ಇದು ಬೇಲ್ ರಿಜೆಕ್ಟ್ ಆದರೂ ಕೂಡ ಕೂಡಲೇ ಅವರು ಪೊಲೀಸರಿಗೆ ಸಿಗ್ತಾರಾ ಏನು ಅನ್ನೋದು ಕೂಡ ಮುಂದಿನ ಪ್ರಶ್ನೆ ಅದು ಸೊ ರೇವಣ್ಣ ವಿಚಾರಣೆಗೆ ಹಾಜರಾಗಲು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿಯ ಆದೇಶ ಹೊರಬೀಳಲಿದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವಂತಹ ರೇವಣ್ಣ ಅದರ ವಾದ ಪ್ರತಿವಾದ ಒಂದು ಹಂತಕ್ಕಾಗಿದೆ ಈಗ ಒಂದ್ ಕಡೆ ರೇವಣ್ಣ ಪರ ವಕೀಲರು 1.5 ಗಂಟೆಗಳ ಕಾಲ ನಡೆದಂಥ ವಾದ ಪ್ರತಿವಾದದಲ್ಲಿ ಇದೊಂದು ಷಡ್ಯಂತ್ರ ರಾಜಕೀಯ ಉದ್ದೇಶಿತವಾಗಿ ಹಾಕಲಾಗಿರುವಂಥ ಸೆಕ್ಷನ್ಗಳು ಒಂದಷ್ಟು ಅಂತ ಇನ್ನೊಂದು ಕಡೆ ಇಲ್ಲ ಉತ್ತರ ಕೊಟ್ಟಿರುವಂಥ ದೂರು ಅಲ್ಲಿರುವಂಥ ಅಂಶಗಳು ಇದರ ಮೇಲೇನೆ ನಾವು ಸೆಕ್ಷನ್ಗಳನ್ನು ಹಾಕಿದ್ದೀವಿ ಇದೆಲ್ಲದರ ನಡುವೆ ಈಗ ಆದೇಶ ಏನಿರುತ್ತೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಏನಿದೆ ಸೊ ಅದರ ಆದೇಶ ಬರಲಿದೆ ಬಂಧನದಿಂದ ರಕ್ಷಣೆ ಸಿಗುವಂಥ ಚಾನ್ಸಸ್ ಇದೆಯಾ ಒಂದು ವೇಳೆ ಬೇಲ್ ಸಿಕ್ಕಿದ್ರೆ ಅವರು ವಿಚಾರಣೆಗೆ ಇವತ್ತೇ ಹಾಜರಾಗ್ತಾರೆ ಒಂದು ವೇಳೆ ಬೇಲ್ ಸಿಗದೆ ಹೋದರೆ ಏನು ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಸೊ ಸತತ 1.5 ಗಂಟೆಗಳ ಕಾಲ ಹಲವಾರು ವಿಚಾರಗಳು ಪ್ರಸ್ತಾಪ ಆದವು ಬಿಹಾರದ ಉದಾಹರಣೆ ಕೊಟ್ಟರು ಅಲ್ಲಿ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಮಾತನಾಡಲಾಯಿತು ಇನ್ನು ರೇವಣ್ಣ ಬಂಧನದ ಸುಳಿವು ನೀಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ರೇವಣ್ಣ ಸಂಜೆ 5:30 ಒಳಗೆ ತನಿಖೆಗೆ ಹಾಜರಾಗಬೇಕು ಇಲ್ಲದೇ ಇದ್ರೆ ತನಿಖಾಧಿಕಾರಿಗಳು ಕ್ರಮ ಕೈಗೊಳ್ತಾರೆ ರೇವಣ್ಣ ಸಂಜೆ 5:30 ಒಳಗೆ ತನಿಖೆಗೆ ಹಾಜರಾಗಬೇಕು ಯಾಕಂದ್ರೆ ಈಗಾಗಲೇ ನೋಟಿಸ್ಗಳನ್ನು ಕೊಟ್ಟಾಗಿದೆ ಅವರಿಗೆ ಒಂದಕ್ಕೂ ಅವರು ಹಾಜರಾಗಿಲ್ಲ ಅನ್ನೋದು ಇಲ್ಲದೇ ಇದ್ರೆ ತನಿಖಾಧಿಕಾರಿಗಳು ಖಡಾಖಂಡಿತ ಕ್ರಮ ಕೈಗೊಳ್ತಾರೆ ರಾಯಚೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆಯನ್ನ ನೀಡಿದ್ದಾರೆ 5:30 ಒಳಗೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ರೇವಣ್ಣ ಬಂಧನದ ಸುಳಿವನ್ನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಇಲ್ಲದೇ ಇದ್ರೆ ತನಿಖಾಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ವಿಚಾರಣೆಗೆ ವಿವರಣೆ ಕೊಡ್ಲಿಕ್ಕೆ ಇವತ್ತು 5:30 ಗಂಟೆವರೆಗೂ ಅವರಿಗೆ ಸಮಯ ನೀಡಲಾಗಿದೆ ಅವರು 5:30 ಗಂಟೆಗೆ ಮೊದಲು ಬಂದು ವಿಚಾರಣಾ ತನಿಖಾಧಿಕಾರಿಯ ಮುಂದೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಟೋಮ್ಯಾಟಿಕ್ ಆಗಿ ಕಾನೂನು ಸ್ಟೆಪ್ಸ್ ಏನಿದೆ ಅದನ್ನ ಅವರು ತಗೊಳ್ತಾರೆ ನಾವೇ ನೋಟಿಸ್ ಅಲ್ಲಿ ತನಿಖಾಧಿಕಾರಿ 5:30 ಗಂಟೆವರೆಗೆ ಅವರಿಗೆ ಸಮಯ ಕೊಟ್ಟಿರೋದ್ರಿಂದ 5:30 ಗಂಟೆ ಒಳಗಡೆ ಹಾಜರಾಗ್ಲಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ ಇದು ನಿಯಮ ಹೇಳ್ತಕ್ಕಂಥದ್ದು ಹಾಗಾಗಿ ಯಾವುದು ದಾಕ್ಷಿಣ್ಯ ಇಲ್ಲ ನಿರ್ದಾಕ್ಷಿಣ್ಯವಾಗಿ ವಸ್ತುಸ್ಥಿತಿಯ ಆಧಾರದ ಮೇಲೆ ಕ್ರಮ ಜರುಗಿಸೋದಂತೂ ಖಂಡಿತ ಈ ವಿಷಯದಲ್ಲಿ